ಶ್ರೀಗಂಧದ ನಾಡಂತ ಹೆಸರಾದಂಥ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಶ್ರೀಗಂಧದ ಗಿಡಗಳನ್ನು ಸಾಕಷ್ಟು ರೈತರು ಕೂಡ ಇವತ್ತು ತಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆದು ಲಾಭ ಗಳಿಸಿದಂಥ ಘಟನೆಯು ಕೂಡ ನಡೆದಿದೆ. ಈಗ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಂಥ ಏನು ಒಂದು ಶ್ರೀಗಂಧವು ಕೂಡ ಸಾಕಷ್ಟು ಒಂದು ಏನು ಬೆಲೆಯೂ ಕೂಡ ಬಾಳ್ತದೆ, ಜೊತೆಗೆ ಇಲ್ಲಿ ರೈತರು ಕೂಡ ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನೆಲೆಯಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ರೈತರು ಬೆಳೆದಂಥ ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಗಳು ಕೂಡ ನಡೆದಿದೆ. ಯಾಕಂತಂದರೆ ಈಗಾಗಲೇ ಏನು ಶ್ರೀಗಂಧದ ಗಿಡಗಳನ್ನು ಬೆಳೀಲಿಕ್ಕೆ ಸರ್ಕಾರ ಸಾಕಷ್ಟು ಉತ್ತೇಜನ ನೀಡುತ್ತೆ, ಸಸಿಗಳನ್ನು ಕೊಡುತ್ತೆ, ಅದನ್ನು ಬೆಳೆಸುವ ವಿಧಾನವನ್ನು ಕಲಿಸಿಕೊಡುತ್ತೆ, ಎಲ್ಲವೂ ಮಾಡ್ತಾರೆ. ರೈತರು ಕಷ್ಟಪಟ್ಟು ಶ್ರೀಗಂಧದ ಗಿಡಗಳನ್ನು ಬೆಳೆಸ್ತಾರೆ. ತಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಆ ಗಿಡಗಳನ್ನು ಮಾರಬೇಕಂತಂದಾಗ 25ರಿಂದ 30 ವರ್ಷಗಳ ನಂತರ ಏನು ಗಿಡಗಳನ್ನು ಕಟಾವು ಮಾಡಬೇಕು ಅಂತ ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಡೆಗೆ ಹೋದಾಗ ಅರಣ್ಯ ಅಧಿಕಾರಿಗಳು ಬಂದು ಆ ಗಿಡಗಳ ಒಂದು ವಯಸ್ಸು ಮೀನ್ಸ್ ಏಜ್ಗಳನ್ನು ನೋಡಿ ಆ ಗಿಡಗಳನ್ನು ಗುರುತಿಸಿ ಅವುಗಳಿಗೆ ನಂಬರ್ಗಳನ್ನು ಹಾಕೋದ್ರ ಮುಖಾಂತರ ಕಟಾವಿನ ಪರವಾನಗಿ ಕೂಡ ತಡವಾಗುತ್ತೆ. ಈ ನೆಲೆಯಲ್ಲಿ ಪರವಾನಗಿ ಸಿಗೋದಕ್ಕಿಂತ ಮುಂಚಿತವಾಗಿ ಕಳ್ಳರ ಒಂದು ಕಾಟಕ್ಕೆ ಆ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಯೂ ಕೂಡ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿದೆ. ಅದೇ ರೀತಿಯಾಗಿ 21 ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದ್ದು, ಜೊತೆಗೆ 3320 kgಯಷ್ಟು ಶ್ರೀಗಂಧವನ್ನು ವಶಪಡಿಸಿಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಏನು PH ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರು ಕೂಡ ಬಾಗಲಕೋಟೆಯವರು ಒಂದು ಪ್ರಶ್ನೆ ಕೇಳ್ತಾರೆ. ಬಾಗಲಕೋಟೆಯಲ್ಲಿ ಸಾಕಷ್ಟು ಶ್ರೀಗಂಧದ ಮರಗಳು ಕಳ್ಳತನ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿ ಏನು ಮಾಹಿತಿ ಕೊಡ್ತಾರೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಶ್ರೀಗಂಧ ಬೆಳೆಯುವುದಿಲ್ಲ ಅನ್ನುವಂಥ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾರೆ ಆ ಒಂದು ಅಧಿವೇಶನದಲ್ಲಿ. ಆದರೆ ಬಾಗಲಕೋಟೆಯಲ್ಲಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿನ ಏನು ಶ್ರೀಗಂಧದ ಗಿಡಗಳನ್ನು ಬೆಳೆದು ಲಾಭ ಮಾಡಿ ಸಾಕಷ್ಟು ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುತ್ತದೆ. ಆದರೆ ಯಾಕೆ ಈ ರೀತಿಯಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಅಧಿಕಾರಿಗಳು ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದೆ ಯಾವುದೇ ಒಂದು ರೈತರಿಗಾಗಿರ್ಬೋದು, ಶ್ರೀಗಂಧ ಬೆಳೆದಂಥ ರೈತರಿಗೂ ಕೂಡ ಯಾವುದೇ ಒಂದು ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಬಂದಾಗ ಕಳ್ಳತನವಾಗುವಂಥದ್ದು ತಪ್ಪಿಸುವುದರಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂಜಾಗೃತಾ ಕ್ರಮವಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥದ್ದೇ ಈ ಶ್ರೀಗಂಧ ಬೆಳೆದಂಥ ರೈತರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಶ್ರೀಗಂಧದ ನಾಡಂತ ಹೆಸರಾದಂಥ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಶ್ರೀಗಂಧದ ಗಿಡಗಳನ್ನು ಸಾಕಷ್ಟು ರೈತರು ಕೂಡ ಇವತ್ತು ತಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆದು ಲಾಭ ಗಳಿಸಿದಂಥ ಘಟನೆಯು ಕೂಡ ನಡೆದಿದೆ. ಈಗ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಂಥ ಏನು ಒಂದು ಶ್ರೀಗಂಧವು ಕೂಡ ಸಾಕಷ್ಟು ಏನು ಬೆಲೆಯೂ ಕೂಡ ಬಾಳ್ತದೆ, ಜೊತೆಗೆ ಇಲ್ಲಿ ರೈತರು ಕೂಡ ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನೆಲೆಯಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ರೈತರು ಬೆಳೆದಂಥ ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಗಳು ಕೂಡ ನಡೆದಿದೆ. ಯಾಕಂತಂದರೆ ಈಗಾಗಲೇ ಏನು ಶ್ರೀಗಂಧದ ಗಿಡಗಳನ್ನು ಬೆಳೀಲಿಕ್ಕೆ ಸರ್ಕಾರ ಸಾಕಷ್ಟು ಉತ್ತೇಜನ ನೀಡುತ್ತೆ, ಸಸಿಗಳನ್ನು ಕೊಡುತ್ತೆ, ಅದನ್ನು ಬೆಳೆಸುವ ವಿಧಾನವನ್ನು ಕಲಿಸಿಕೊಡುತ್ತೆ, ಎಲ್ಲವೂ ಮಾಡ್ತಾರೆ. ರೈತರು ಕಷ್ಟಪಟ್ಟು ಶ್ರೀಗಂಧದ ಗಿಡಗಳನ್ನು ಬೆಳೆಸ್ತಾರೆ. ತಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಆ ಗಿಡಗಳನ್ನು ಮಾರಬೇಕಂತಂದಾಗ 25ರಿಂದ 30 ವರ್ಷಗಳ ನಂತರ ಏನು ಗಿಡಗಳನ್ನು ಕಟಾವು ಮಾಡಬೇಕು ಅಂತ ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಡೆಗೆ ಹೋದಾಗ ಅರಣ್ಯ ಅಧಿಕಾರಿಗಳು ಬಂದು ಆ ಗಿಡಗಳ ಒಂದು ವಯಸ್ಸು ಮೀನ್ಸ್ ಏಜ್ಗಳನ್ನು ನೋಡಿ ಆ ಗಿಡಗಳನ್ನು ಗುರುತಿಸಿ ಅವುಗಳಿಗೆ ನಂಬರ್ಗಳನ್ನು ಹಾಕೋದ್ರ ಮುಖಾಂತರ ಕಟಾವಿನ ಪರವಾನಗಿ ಕೂಡ ತಡವಾಗುತ್ತೆ. ಈ ನೆಲೆಯಲ್ಲಿ ಪರವಾನಗಿ ಸಿಗೋದಕ್ಕಿಂತ ಮುಂಚಿತವಾಗಿ ಕಳ್ಳರ ಒಂದು ಕಾಟಕ್ಕೆ ಆ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಯೂ ಕೂಡ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿದೆ. ಅದೇ ರೀತಿಯಾಗಿ 21 ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದ್ದು, ಜೊತೆಗೆ 3320 kgಯಷ್ಟು ಶ್ರೀಗಂಧವನ್ನು ವಶಪಡಿಸಿಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಏನು PH ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರು ಕೂಡ ಬಾಗಲಕೋಟೆಯವರು ಒಂದು ಪ್ರಶ್ನೆ ಕೇಳ್ತಾರೆ. ಬಾಗಲಕೋಟೆಯಲ್ಲಿ ಸಾಕಷ್ಟು ಶ್ರೀಗಂಧದ ಮರಗಳು ಕಳ್ಳತನ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿ ಏನು ಮಾಹಿತಿ ಕೊಡ್ತಾರೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಶ್ರೀಗಂಧ ಬೆಳೆಯುವುದಿಲ್ಲ ಅನ್ನುವಂಥ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾರೆ ಆ ಒಂದು ಅಧಿವೇಶನದಲ್ಲಿ. ಆದರೆ ಬಾಗಲಕೋಟೆಯಲ್ಲಿ ಸಾಕಷ್ಟು ರೈತರು ಕೂಡ
ಇವತ್ತಿನ ದಿನ ಏನು ಶ್ರೀಗಂಧದ ಗಿಡಗಳನ್ನು ಬೆಳೆದು ಲಾಭ ಮಾಡಿ ಸಾಕಷ್ಟು ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುತ್ತದೆ. ಆದರೆ ಯಾಕೆ ಈ ರೀತಿಯಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಅಧಿಕಾರಿಗಳು ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದೆ ಯಾವುದೇ ಒಂದು ರೈತರಿಗಾಗಿರ್ಬೋದು, ಶ್ರೀಗಂಧ ಬೆಳೆದಂಥ ರೈತರಿಗೂ ಕೂಡ ಯಾವುದೇ ಒಂದು ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಬಂದಾಗ ಕಳ್ಳತನವಾಗುವಂಥದ್ದು ತಪ್ಪಿಸುವುದರಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂಜಾಗೃತಾ ಕ್ರಮವಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥದ್ದೇ ಈ ಶ್ರೀಗಂಧ ಬೆಳೆದಂಥ ರೈತರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುರ್ಗಾಮಿ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಶ್ರೀಗಂಧದ ನಾಡಂತ ಹೆಸರಾದಂಥ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಶ್ರೀಗಂಧದ ಗಿಡಗಳನ್ನು ಸಾಕಷ್ಟು ರೈತರು ಕೂಡ ಇವತ್ತು ತಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆದು ಲಾಭ ಗಳಿಸಿದಂಥ ಘಟನೆಯು ಕೂಡ ನಡೆದಿದೆ. ಈಗ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಂಥ ಏನು ಒಂದು ಶ್ರೀಗಂಧವು ಕೂಡ ಸಾಕಷ್ಟು ಏನು ಬೆಲೆಯೂ ಕೂಡ ಬಾಳ್ತದೆ. ಜೊತೆಗೆ ಇಲ್ಲಿ ರೈತರು ಕೂಡ ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನೆಲೆಯಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ರೈತರು ಬೆಳೆದಂಥ ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಗಳು ಕೂಡ ನಡೆದಿದೆ. ಯಾಕಂತಂದರೆ ಈಗಾಗಲೇ ಏನು ಶ್ರೀಗಂಧದ ಗಿಡಗಳನ್ನು ಬೆಳೀಲಿಕ್ಕೆ ಸರ್ಕಾರ ಸಾಕಷ್ಟು ಉತ್ತೇಜನ ನೀಡುತ್ತೆ, ಸಸಿಗಳನ್ನು ಕೊಡುತ್ತೆ, ಅದನ್ನು ಬೆಳೆಸುವ ವಿಧಾನವನ್ನು ಕಲಿಸಿಕೊಡುತ್ತೆ, ಎಲ್ಲವೂ ಮಾಡ್ತಾರೆ. ರೈತರು ಕಷ್ಟಪಟ್ಟು ಶ್ರೀಗಂಧದ ಗಿಡಗಳನ್ನು ಬೆಳೆಸ್ತಾರೆ. ತಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಆ ಗಿಡಗಳನ್ನು ಮಾರಬೇಕಂತಂದಾಗ 25ರಿಂದ 30 ವರ್ಷಗಳ ನಂತರ ಏನು ಗಿಡಗಳನ್ನು ಕಟಾವು ಮಾಡಬೇಕು ಅಂತ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಕಡೆಗೆ ಹೋದಾಗ ಅರಣ್ಯ ಅಧಿಕಾರಿಗಳು ಬಂದು ಆ ಗಿಡಗಳ ಒಂದು ವಯಸ್ಸು ಮೀನ್ಸ್ ಏಜ್ಗಳನ್ನು ನೋಡಿ ಆ ಗಿಡಗಳನ್ನು ಗುರುತಿಸಿ ಅವುಗಳಿಗೆ ನಂಬರ್ಗಳನ್ನು ಹಾಕೋದ್ರ ಮುಖಾಂತರ ಕಟಾವಿನ ಪರವಾನಿಗೆ ಕೂಡ ತಡವಾಗುತ್ತೆ. ಈ ನೆಲೆಯಲ್ಲಿ ಪರವಾನಿಗೆ ಸಿಗೋದಕ್ಕಿಂತ ಮುಂಚಿತವಾಗಿ ಕಳ್ಳರ ಒಂದು ಕಾಟಕ್ಕೆ ಆ ಗಿಡಗಳು ಕೂಡ ಕಳ್ಳತನವಾದಂಥ ಘಟನೆಯೂ ಕೂಡ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿದೆ. ಅದೇ ರೀತಿಯಾಗಿ 21 ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದ್ದು, ಜೊತೆಗೆ 3320 kgಯಷ್ಟು ಶ್ರೀಗಂಧವನ್ನು ವಶಪಡಿಸಿಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಏನು PH ಪೂಜಾರಿಯವರು ವಿಧಾನ ಪರಿಷತ್ ಸದಸ್ಯರು ಕೂಡ ಬಾಗಲಕೋಟೆಯವರು ಒಂದು ಪ್ರಶ್ನೆ ಕೇಳ್ತಾರೆ. ಬಾಗಲಕೋಟೆಯಲ್ಲಿ ಸಾಕಷ್ಟು ಶ್ರೀಗಂಧದ ಮರಗಳು ಕಳ್ಳತನ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿ ಏನು ಮಾಹಿತಿ ಕೊಡ್ತಾರೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಶ್ರೀಗಂಧ ಬೆಳೆಯುವುದಿಲ್ಲ ಅನ್ನುವಂಥ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾರೆ ಆ ಒಂದು ಅಧಿವೇಶನದಲ್ಲಿ. ಆದರೆ ಬಾಗಲಕೋಟೆಯಲ್ಲಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿನ ಏನು ಶ್ರೀಗಂಧದ ಗಿಡಗಳನ್ನು ಬೆಳೆದು ಲಾಭ ಮಾಡಿ ಸಾಕಷ್ಟು ಈ ಒಂದು ಶ್ರೀಗಂಧದ ಗಿಡಗಳು ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುತ್ತದೆ. ಆದರೆ ಯಾಕೆ ಈ ರೀತಿಯಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಅಧಿಕಾರಿಗಳು ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದೆ ಯಾವುದೇ ಒಂದು ರೈತರಿಗಾಗಿರ್ಬೋದು, ಶ್ರೀಗಂಧ ಬೆಳೆದಂಥ ರೈತರಿಗೂ ಕೂಡ ಯಾವುದೇ ಒಂದು ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಬಂದಾಗ ಕಳ್ಳತನವಾಗುವಂಥದ್ದು ತಪ್ಪಿಸುವುದರಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂಜಾಗೃತಾ ಕ್ರಮವಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥದ್ದೇ ಈ ಶ್ರೀಗಂಧ ಬೆಳೆದಂಥ ರೈತರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುರ್ಗಾಮಿ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.